ನಮಸ್ಕಾರ ವಿಚಾರದಲ್ಲಿ ಸರ್, ತಿಮ್ಮರಡಿಯವರು 4 ಅನುಮಾನಾಸ್ಪದ ಸಾವುಗಳಾಗಿದ್ದಾವೆ. 3 ಲಾಟರಿಗಳಲ್ಲಿ 4 ಸಾವಾಗಿದೆ. ತನಿಖೆ ಆಗ್ಬೇಕು ಅಂತ ನಿನ್ನೆ ದೂರು ಕೊಟ್ಟಿದ್ದಾರೆ ಸರ್. ಇದು ಹೊಸ ದೂರು. ಇದು ಧರ್ಮಸ್ಥಳ ನೋಡೋಣ, ಅದನ್ನ SIT-ನವ್ರು ಹ್ಯಾಂಡಲ್ ಮಾಡ್ತಾ ಇದ್ದಾರಲ್ಲ, ಆ ದೂರು SIT-ಗೆ ಕೊಟ್ಟಿದ್ದಾರೆ ಅವರು. ಅದರಿಂದ SIT-ನವರು ಅದನ್ನು ತಗೊಳ್ಬೇಕಾ ಬೇಡವಾ, ಅದು ಬೇರೆ ಬೇರೆ ದಿಕ್ಕಿಗೆ ಹೋಗುವಂಥದ್ದು ಪ್ರಯತ್ನಗಳು ನಡೆದ್ರೆ ಅದನ್ನು ಬೇರೆ ಥರ SIT-ನವರು ತನಿಖೆಗಳು ಮಾಡ್ತಾರೆ. ಷಡ್ಯಂತ್ರದಲ್ಲೂ ಕೂಡ ರಾಶಿ ಹಣ ಸಿಕ್ಕಿದೆ. 5 ಮಾಹಿತಿ ನೋಡಿ, ಅದನ್ನೆಲ್ಲ SIT-ನವರೇ ನೋಡಬೇಕು. ನಾವು ಬೆಂಗಳೂರಲ್ಲಿ ಕೂತ್ಕೊಂಡು ಅವ್ರು ಯಾರು ಹೇಳಿದ್ರು, ಅವ್ರ ಹೇಳಿಕೆ ಮೇಲೆ ನಾವು ತೀರ್ಮಾನಗಳು ಮಾಡೋದಿಲ್ಲ. SIT-ನವ್ರ ಮುಂದೆ ಅವರೇನು ಕಂಪ್ಲೇಂಟ್ಸ್ ಕೊಟ್ಟಿರ್ತಾರೆ, ಅದಕ್ಕೇನಾದರೂ ಎವಿಡೆನ್ಸ್ಗಳು ಕೊಟ್ಟಿರ್ತಾರೆ, ಅವೆಲ್ಲ ನೋಡಿ ತೀರ್ಮಾನಗಳನ್ನು SIT-ನವ್ರು ಮಾಡ್ತಾರೆ. ಒಂದು ವೇಳೆ ಸರ್ಕಾರದ ಅನುಮತಿ ಬೇಕಂದರೆ ಸರ್ಕಾರ ಕೇಳ್ತಾರೆ. ಈಗ ಸದ್ಯಕ್ಕೆ ಯಾವುದು ಸರ್ಕಾರಕ್ಕೆ ಆ ರೀತಿ ಅನುಮತಿ ಕೇಳೋದಕ್ಕೆ ಬಂದಿಲ್ಲ. ಅವರೇ ಅವರ ಹಂತದಲ್ಲಿ ತೀರ್ಮಾನಗಳು ಮಾಡ್ತಾರೆ. ಷಡ್ಯಂತ್ರದ ತನಿಖೆ ವೇಗ ಕಳೆದುಕೊಳ್ತಾ ಅಂತ ಸರ್. ಖಂಡಿತವಾಗಿ ಅರೆಸ್ಟ್ ಮಾಡಿದ್ಮೇಲೆ ಆತನಿಗೆ ನೋಡಿ, ಪ್ರತಿನಿತ್ಯ ನಾವೇನು ಮಾಡ್ತಾ ಇದ್ದೀವಿ ಅಂತೇಳಿ SIT-ನವರು ಮಾಧ್ಯಮಕ್ಕಾಗಲಿ ಸಾರ್ವಜನಿಕರಿಗಾಗಲಿ ಹೇಳೋದಿಲ್ಲ. ಅನೇಕ ವಿಚಾರಗಳನ್ನು ಅವರು ಸಾರ್ವಜನಿಕವಾಗಿ ಎಲ್ಲೂ ಶೇರ್ ಮಾಡೋಕ್ಕೆ ಹೋಗೋದಿಲ್ಲ. ಹಂಗಂದಾಕ್ಷಣಕ್ಕೆ ವೇಗ ಕಳ್ಕೊಂಡ್ಬಿಟ್ಟಿದೆ, ತನಿಖೆ ನಡೀತಾ ಇಲ್ಲ ಅಂತ ಅಂದ್ಕೊಳ್ಬಾರ್ದು. ಅನೇಕ ವಿಚಾರಗಳನ್ನು ಅವರು ನಮಗೂ ಸಂಪೂರ್ಣವಾಗಿ ಅವರಿಗೆ ಮಾಹಿತಿಗಳು ಬರೋವರೆಗೂ ಹೇಳಲ್ಲ. ಯಾಕೆಂದರೆ ಸರ್, ಈಗ ಚಿನ್ನಯ್ಯನ ಮಾತ್ರ ಅರೆಸ್ಟ್ ಮಾಡಿದರು, ಆತನಿಗೆ ಬೆಂಬಲವಾಗಿ ನಿಂತಂಥವ್ರಿಗೆ ಯಾರಿಗೂ ಅರೆಸ್ಟ್ ಮಾಡಲಿಲ್ಲ. ಕೇವಲ ವಿಚಾರಣೆಗೆ ಸೀಮಿತಗೊಳಿಸ್ತಾ ಇದ್ದಾರೆ. ಅನನ್ಯ ಭಟ್ ಕೇಸ್ನಲ್ಲೂ ಕೂಡ ಆಕೆ ಧರ್ಮಸ್ಥಳದ ಮೇಲೆ ಸುಳ್ಳು ಆರೋಪ ಮಾಡಿದ್ದು ಕೂಡ ಸಾಬೀತಾಯಿತು. ಆಕೆಯನ್ನು ಅರೆಸ್ಟ್ ಮಾಡಲಿಲ್ಲ. ನೋಡಿ, ಯಾರನ್ನು ಅರೆಸ್ಟ್ ಮಾಡಬೇಕು, ಯಾವಾಗ ಮಾಡಬೇಕು, ಇದೆಲ್ಲ ನಾವು ಹೇಳೋಕ್ಕಾಗುತ್ತಾ? ಅಥವಾ ಮಾಧ್ಯಮದವರು ಹೇಳಿದಾಗ ಅವರು ಅದನ್ನು ಗಣನೆಗೆ ತೊಗೊಂಡು ನಾಳೆ ಬೆಳಗ್ಗೆ ಅಥವಾ ಇಮ್ಮಿಡಿಯೇಟಾಗಿ ಅರೆಸ್ಟ್ ಮಾಡೋಕ್ಕಾಗೋದಿಲ್ಲ. ಅವ್ರಿಗೇನು ಮಾಹಿತಿ ಇದೆ ಮತ್ತು ಎವಿಡೆನ್ಸ್ಗಳೆಲ್ಲ ಸಿಗಬೇಕಲ್ಲ. ಯಾರಾದರೂ ಒಂದು ಮಾತು ಏನೋ ಕಂಪ್ಲೇಂಟು ಮತ್ತೊಂದು ಕೊಟ್ಟಾಗ ಅದಕ್ಕೆ ಬೇಕಾದಂಥ ಪುರಾವೆಗಳು ಸಿಗಬೇಕಲ್ಲ. ಅದನ್ನು ಅವ್ರನ್ನ ನೋಡಿಕೊಂಡು ಆನಂತರ ಕ್ರಮ ತಗೊಳ್ತಾರೆ.